ಕಚೇರಿಯ ಉದ್ಘಾಟನಾ ಸಮಾರಂಭ. ಇದು ಮುಖ್ಯವಾಗಿ ಅಧಿಕಾರಿಗಳು ತಮ್ಮ ಕಾರ್ಯವ್ಯಾಪ್ತಿ ಮತ್ತು ಅವರ ಕೆಲಸಗಳ ಅಂದರೆ ಅವರಿಗೆ ಸಂಬಂಧಪಟ್ಟಿದ್ದ ಜಾಸ್ತಿ ಇರುತ್ತೆ. ಆದರೆ ನನ್ನ ವಿಚಾರದಲ್ಲಿ ಕಕ್ಷಿದಾರರಿಗೆ, ನ್ಯಾಯವಾದಿಗಳಿಗೆ ಒಂದು ಸರಳ ರೀತಿಯಲ್ಲಿ ಅಂದರೆ ಅವರು ದೂರದ ಗುಲ್ಬರ್ಗ ಮಟ್ಟಕ್ಕೆ ಅವರವರ ಕಷ್ಟಗಳು, ಈ ಪ್ರಯಾಣ ಮತ್ತು ಅಲ್ಲಿ ತಂಗುವಿಕೆ ಇದನ್ನು ತಪ್ಪಿಸಿದ್ದು ಅಂದರೆ ಗ್ರಾಹಕರಿಗೆ, ಕಕ್ಷಿದಾರರಿಗೆ ಮತ್ತು ಇಲ್ಲಿಯ ನ್ಯಾಯವಾದಿಗಳಿಗೆ ಒಂದು ಉತ್ತಮ ಕೆಲಸ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದು ಬಳ್ಳಾರಿಯಲ್ಲಿ ಆಗಿದ್ದು ನಮ್ಮ ಸೌಭಾಗ್ಯ. 4 ಜಿಲ್ಲೆಗಳಿಗೆ ನಮ್ಮ ಬಳ್ಳಾರಿಯ ಒಂದು ಕೇಂದ್ರ ಸ್ಥಾನ ಆಗಿದ್ದು ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಮೊನ್ನೆತನಾಗಿ ನನಗೆ ಕಾನೂನು ವ್ಯಾಪ್ತಿಯಲ್ಲಿ ಪಾಲಿಕೆಯ ತಮ್ಮ ಸಹಭಾಗಿತ್ವ ಅಂದರೆ ಪಾಲಿಕೆಗೆ ನಿಮ್ಮ ಇಲಾಖೆಗೆ ಏನಾದರೂ ಸಂಬಂಧಪಟ್ಟ ಮತ್ತು ಏನಾದರೂ ಇದ್ದಲ್ಲಿ ನಾವು ಸಹ ತಮ್ಮ ಕೈ ಜೋಡಿಸಿ ನಾವೇನೇ ಮಾಡಲಿ ಅದನ್ನು ಗ್ರಾಹಕರಿಗೆ, ಸಾರ್ವಜನಿಕರಿಗೆ ನಾವು ಕೆಲಸ ಮಾಡಲಿಕ್ಕಿರೋದಲ್ಲಿ ನಾನು ಸಹ ನಿಮ್ಮಲ್ಲಿ ಪಾಲಿಕೆಯ ಜೊತೆಗೆ ಇರ್ತಂತ ಅಂತ ಹೇಳ್ತಾ ಒಂದು ಸೌಭಾಗ್ಯದ ಒಂದು ಅವಕಾಶ ಕೊಟ್ಟಿದ್ದಾರೆ. ತಮ್ಮ ಈ ಆಯೋಜಕರಿಗೆಲ್ಲ ಹೊಂದಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಈ ಭಾಗದಲ್ಲಿ ಏನು ನಾನು ಇವಾಗಲೇ ಗಮನಿಸ್ತಾ ಇದ್ದೆ, ಒಂದು ಬುಕ್ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ 11,700 ಪ್ರಕರಣಗಳು ಬಾಕಿ ಇವೆ ಕೋರ್ಟ್ಗಳಲ್ಲಿ. ಅಂದರೆ ಇಂಥ ಒಂದು ವಿಭಾಗೀಯ ಕಚೇರಿ ಆಗೋದ್ರಿಂದ ಅದಕ್ಕೆ ಸ್ವಲ್ಪ ಜಾಸ್ತಿ ಚಾಲನೆ ಸಿಗ್ತದಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ಈ ಇಲಾಖೆಯಲ್ಲಿ 57 ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. PP ಗಳಿಂದ ಹಿಡಿದು, ಸ್ಪೆಷಲ್ PP ಗಳಿಂದ ಹಿಡಿದು, APP ಗಳಿಂದ ಹಿಡಿದು ಎಲ್ಲರೇನು ಕೆಲಸ ಮಾಡ್ತಾಯಿದ್ದಾರೆ. ನಿಜವಾಗಲೂ ಒಳ್ಳೆಯದಾಗಲಿ. ಆಮೇಲೆ ನಾನು ಕೆಲವು ವಿಚಾರಗಳು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ, ಈಗಿರ್ತಕ್ಕಂಥ ರಾಜ್ಯ ಸರ್ಕಾರದಲ್ಲಿ ಕಾನೂನು ಇಲಾಖೆಯಲ್ಲಿ ಹಲವಾರು ಮಹತ್ವವಾಗಿರ್ತಕ್ಕಂಥ ಬದಲಾವಣೆಗಳು ನಮ್ಮ KH ಪಾಟೀಲ್ ಸಾಹೇಬರು ತೊಗೊಂಡು ಬಂದಿದ್ದಾರೆ. ಮತ್ತು ಅದರ ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಏನು ಆಸೀನರಾಗಿದ್ದಾರೆ ನಮ್ಮ ಅಂಜಲಿ ಮೇಡಮ್ ಅವರು, ನಾನು ಅವರು ಕ್ಲಾಸ್ಮೇಟ್ LLB 1, 2, 3 ಕ್ಲಾಸ್ಮೇಟು. ನಾನು ಫೈನಲ್ ಇಯರ್ ಎಕ್ಸಾಮ್ ಬರೀಲಿಲ್ಲ, 1-2 ಎಕ್ಸಾಮ್ ಬರೆದುಬಿಟ್ಟು ಡ್ರಾಪ್ ಔಟ್ ಆದೆ. ನಮ್ಮ ಅಣ್ಣವರು ಆಕ್ಸಿಡೆಂಟಲ್ಲಿ ತೀರೋದಕ್ಕೋಸ್ಕರ ಅವರು ಮೇಡಮ್ ಅವರು ಎಕ್ಸಾಮ್ ಬರೆದು ಇವತ್ತು ಡೈರೆಕ್ಟ್ರಾಗಿ ನಮ್ಮ ಮುಂದೆ ಇದ್ದಾರೆ. ಅಂದರೆ ಮನುಷ್ಯ ಒಂದು ಬದ್ಧತೆ ಇಟ್ಕೊಂಡ್ರೆ ಏನಾದರೂ ಆಗ್ಬೋದು ಅಂತೇಳಿ ನಮ್ಮ ಜಯರಾಮಣ್ಣರು ಇದ್ದಾರೆ. ಸಾರಿ ನಮ್ಮ ಮಕ್ಕಳುಟೆ ಏನಾದರೂ ಆಗ್ಬೋದು ಅನ್ನೋದಕ್ಕೆ ಅವರೊಂದು ಸಾಧನೆ. ಯಾಕಂದರೆ ನಾನು ಅವರು ಎಕ್ಸಾಮ್ ಬರಿಬೇಕಾದ್ರೆ ಒಂದೇ ಬೆಂಚಲ್ಲಿ ಇರ್ತಾಯಿದ್ವಿ. ಫಸ್ಟು, ಸೆಕೆಂಡ್ ಅಂಜಲಿ ದೇವಿ ಇರ್ತಾಯಿದ್ರು. ನಂದು ನಾಗರಾಜ್ ಅಂತೇಳಿ ಸೆಕೆಂಡ್ ನೇಮ್ ನಂದೇ ಇರ್ತಾಯಿತ್ತು ಯಾವಾಗಲೂ. ನನ್ನ ಸ್ನೇಹಿತರು ನಾವಿಬ್ಬರು ಮತ್ತು ನಮ್ಮ ಕ್ಲಾಸ್ಮೇಟು, ಭಾಳ ಒಳ್ಳೆಯ ಅಧಿಕಾರಿಗಳು. ಇವತ್ತು ಅದ್ರ ಜೊತೆಗೆ PS ಪಾಟೀಲ್ ಸಾಹೇಬರು ಅವರೆಲ್ಲರೂ ಮಾತಾಡ್ತಾಯಿದ್ರು. ಅವರು ಭಾಳ ಸ್ಪೋರ್ಟಿವ್ ಆಗಿದ್ದಾರೆ, ಕೆಲಸ ಮಾಡ್ತಾರಂತೇಳಿ. ಎಲ್ಲ SP ಅವರು ಮತ್ತು IGP ಅವರು ಸಹ ಮಾತಾಡ್ತಾಯಿದ್ರು. ಸೊ ಇದನ್ನು ಅಂದರೆ ಇನ್ನೊಂದೇನು ವೆಬ್ಸೈಟ್ ಬಿಡುಗಡೆ ಮಾಡಿದ್ದಾರೆ. ಆಮೇಲೆ ಜೊತೆಗೆ ಒಂದು ನ್ಯಾಯ ಜ್ಯೋತಿ ಅಂತಕ್ಕಂಥ ಒಂದದ್ದು ಏನು ಬಿಡುಗಡೆ ಮಾಡಿದ್ದಾರೆ. ನನಗೆ ಇದೆಲ್ಲ ನೋಡಿದರೆ ಅಂದರೆ ಇದು ಈ ಅಭಿಯೋಗ ಇಲಾಖೆ ಅಂದರೆ ಇದು ಅಭಿಯೋಜನೆ ಜನರು ಅಂದರೆ ಯಾರು ಸಂತ್ರಸ್ತಿದಾರೋ ಅವ್ರ ಹತ್ರಕ್ಕೆ ಹೋಗ್ತಾ ಇದೆ ಅಂತ ಅರ್ಥ. ನಾವು ಒಂದು ಟೈಮಲ್ಲಿ ಏನಾದರೂ ಕೇಸ್ಗಳಿದ್ರೆ ಜನರ ಪರವಾಗಿ ಬಂದು ಕೇಸ್ಗಳು ಮಾಡಬೇಕಾದ್ರೆ PP ಅವ್ರ ಜೊತೆ ಮಾತಾಡ್ತಾ ಇದ್ವಿ. APP ಅವ್ರ ಜೊತೆ ಮಾತಾಡಿ, ಸರ್ ಹೆಂಗಾದರೂ ಮಾಡಿ ಗೆಲ್ಲಿಸಬೇಕು ಈ ಪ್ರಕರಣದಲ್ಲಿ, ಬಡವರಿಗೆ ನ್ಯಾಯ ಸಿಗಬೇಕು. ಯಾಕಂದರೆ ಎಷ್ಟೋ ನಾವು ಇದು ಏನು ರೇಪ್ ಕೇಸ್ಗಳಿರ್ಬೋದು, ಮರ್ಡರ್ ಕೇಸ್ಗಳಿರ್ಬೋದು, ಈ ಥರದ್ದೇನು ದೌರ್ಜನ್ಯಗಳಾಗಿರ್ತವೆ, SC/STಗಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಮತ್ತು ಜನರ ಮೇಲೆ ಆಗಿರ್ತಕ್ಕಂಥ ಸಾಮೂಹಿಕ ದೌರ್ಜನ್ಯಗಳ ವಿಚಾರದಲ್ಲಿ ನಾವು ಅಗವಾಗ ಬಂದು PP ಮತ್ತು APPಗಳ ಜೊತೆ ಮಾತಾಡಿ ಹೋಗ್ತಕ್ಕಂಥ ಒಂದು ವಿಷಯಗಳು ಸಹ ಹಿಂದೆ ನಮ್ಮೆಲ್ಲ ಹೋರಾಟದ ವಿಚಾರದಲ್ಲಿ ಇತ್ತು. ಅದರ ಅನ್ನಿಸ್ತಾ ಇದೆ ಇವಾಗ ಅದು ಇನ್ನೂ ಹತ್ರ ಆಗಿದೆ. ಆಮೇಲೆ ಎಲ್ಲಾದರೂ ನಾವು ಓಪನ್ ಮಾಡಿ ನೋಡ್ಕೋಬೋದು ಎಷ್ಟು ಪ್ರಕರಣಗಳಿದ್ದಾವೆ, ಏನು ಬಾಕಿ ಇದೆ, ಯಾವ ಹಂತದಲ್ಲಿ ಪ್ರಕರಣ ಇದೆ ಅಂತಕ್ಕಂಥದ್ದು ಸಹ ನಮಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ಈ ಇಲಾಖೆಗೆ ಏನು ಡೈರೆಕ್ಟರ್ ಇದ್ದಾರೆ, ಇಲ್ಲಿರ್ತಕ್ಕಂಥ ಸೀನಿಯರ್ ಕಾನೂನು ಅಧಿಕಾರಿ ಇದ್ದಾರೆ, ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇದನ್ನು ಇನ್ನೂ ಮುಂದಕ್ಕೆ ತಗೊಂಡು ಹೋಗ್ಬೇಕು. ಏನು ಅಭಿಯೋಜನೆ ಏನು ಮಾಡ್ತಾಯಿದ್ರಿ, ಅಭಿಯಾನ ಏನು ಮಾಡ್ತಾಯಿದ್ರಿ, ಅದು ಜನರಿಗೆ ಹತ್ರ ಹೋಗ್ಬೇಕು. ಜಾಸ್ತಿ ಪಾಂಪ್ಲೆಂಟ್ ಮಾಡಿಸಿ ಎಲ್ಲರಿಗೆ ತಿಳಿಸಿದರೆ, ಎಲ್ಲ ಇಲಾಖೆಗಳಿಗೆ, ಎಲ್ಲ ಸಾರ್ವಜನಿಕ ವಲಯದಲ್ಲಿ ಅದು ಗೊತ್ತಾದರೆ ಇನ್ನಿಷ್ಟು ನಮ್ಮ ಇಲಾಖೆ ಜನರ ಹತ್ರಕ್ಕೆ ಹೋಗುತ್ತೆ. ಈಗ ಹೆಂಗೆ ಪೊಲೀಸ್ ಇಲಾಖೆ ಜನಸ್ನೇಹಿಯಾಗಿ ಕೆಲಸ ಮಾಡ್ತಿದ್ದೆ, ರಾಜ್ಯದಲ್ಲಿ ಜನಸ್ನೇಹಿಯಾಗಿ ಕೆಲಸ ಮಾಡ್ತಿದ್ದೆ. ಒಂದು ಟೈಮಲ್ಲಿ ನಾನು 80ರ ದಶಕದಲ್ಲಿ ಮಾತಾಡೋದಾಯ್ತಂದರೆ
ಪೊಲೀಸ್ ಇಲಾಖೆ ಅಂದರೆ ಭಾಳ ದೂರ ಇತ್ತು, ಜನರು ಮತ್ತು ಅವ್ರ ಮಧ್ಯದಲ್ಲಿ ದೊಡ್ಡ ಗ್ಯಾಪ್ ಇತ್ತು. ಆದರೆ ಇವತ್ತು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಜನರು ಮತ್ತು ಪಬ್ಲಿಕ್ ಮತ್ತು ಪೊಲೀಸ್ ಇಲಾಖೆ ಭಾಳ ಹತ್ರ ಬಂದಿದ್ದಾರೆ. ಅಂದರೆ ಅವ್ರಿಗೆ ಗೊತ್ತಾಗ್ತಿದೆ ಏನಾಗ್ತಿದೆ ಅಂತೇಳಿ, ಏನು ನಡೀತಿದೆ ಅಂತ ಪ್ರತಿದಿನ. ನಿನ್ನೆ ರಾತ್ರಿ ನಾನು ಮೇಡಮ್ ಅವ್ರಿಗೆ ಒಂದು ಕಾಲ್ ಮಾಡಿದ್ದೆ, ರಾತ್ರಿ ಬಹುತೇಕ 10 ಅಂದ್ಕೊಳ್ತೀನಿ. ಮೇಡಮ್ ಈ ಥರ ಒಂದು ಹುಡುಗಿ ಕಾಣೆ ಆಗಿದ್ದಾಳೆ, ಸ್ವಲ್ಪ ಅದ್ರ ಬಗ್ಗೆ ತಾವು ಇಲಾಖೆಗೆ ಹೇಳಿ ಅಂತೇಳಿ. ಮೇಡಮ್ ರಾತ್ರಿ 12 ಗಂಟೆಗೆ ಅದು ಟ್ರೇಸ್ ಔಟ್ ಮಾಡಿಬಿಟ್ಟು ಇವತ್ತಾಗಲೇ ಬೆಳಗ್ಗೆ ಬಂದಿದ್ದಾರೆ. ಅಂದರೆ ಇಷ್ಟೊಂದು ಸ್ಪೋರ್ಟಿವ್ ಆಗಿ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳಿದ್ದಾರೆ, ಪೊಲೀಸ್ ಇಲಾಖೆ ನಮಗೆ ರಕ್ಷಣೆ ಕೊಡ್ತಕ್ಕಂಥ ಇಲಾಖೆ, ಅದ್ರ ಜೊತೆ ಯಾವಾಗಲೂ ಉತ್ತಮ ಬಾಂಧವ್ಯ ಇಟ್ಕೊಂಡಿರ್ಬೇಕು. ಅದ್ರ ಜೊತೆ ಯಾರು ಏನು ಹೇಳ್ತಾರೆ ಅಂತೇಳಿ ನನಗೆ ಬಂದು ರಾತ್ರಿ ಭಾಳಷ್ಟು ಜನರು ಬಂದಿದ್ರು ನನ್ನ ಮನೆಗೆ, ಆಫೀಸ್ಗೆ ಬಂದು 9:30 ಬಂದು ಹೇಳ್ತಾ ಇದ್ರು, ಇದು ಮಾಡಿಲ್ಲ ಅದು ಮಾಡಿಲ್ಲ. ನಾನು ಹೇಳಿದೆ, ಆ ಮಹಿಳಾ ಸ್ಟೇಷನ್ ಪಾಪ ಒಂದು ದಿವಸಕ್ಕೆ 100 ಕೇಸ್ ಬರ್ತವೆ. ಪ್ರತಿದಿನ ಅವ್ರದ್ದು ಪಂಚಾಯತಿ ಮಾಡೋಕ್ಕಾಗ್ತದೆ. ಅಲ್ಲಿ ಎಲ್ಲರಿಗೂ ಕೇಸ್ ಮಾಡ್ಕೊಂಡು ಹೋದ್ರೆ ಏನು ಉಳಿಯೋದಿಲ್ಲ. ಕೆಲವು ವಿಷಯಗಳನ್ನ ಅಲ್ಲೇ ಸಾಲ್ವ್ ಮಾಡಬೇಕು, ಅಲ್ಲೇ ಪರಿಹಾರ ಮಾಡಬೇಕು. ಎಲ್ಲದೂ ಕೇಸ್ ಮಾಡ್ಕೊಂಡು ಇಲ್ಲಿ ಕಳಿಸಿದ್ರೆ 2,000 11,000 ಇದ್ರೆ 50,000 ಕೇಸ್ ಆಗ್ತವೆ, ಪ್ರಕರಣಗಳಾಗ್ತವೆ. ಅಂದರೆ ಸಾಧ್ಯವಾದಷ್ಟು ಅಲ್ಲಿನೇ ಕ್ಲಿಯರ್ ಮಾಡೋಂಥ ಕೆಲಸಗಳು ಆಗಬೇಕು. ಅದ್ರ ಜೊತೆಗೆ ನಾನು ನಮ್ಮ DC ಸಾಹೇಬರು ಬಂದಿದ್ದಾರೆ, ಅವ್ರಿಗೆ ಆಗಲೇ ಕುತ್ಕೊಂಡು ಮಾತಾಡ್ಬೇಕಾದ್ರೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ನಮ್ಮ ಜಿಲ್ಲೆಯಲ್ಲಿ ಈ ಸಂಡೂರು ಅಂತ ಪ್ರದೇಶ ಇನ್ನು ಹ್ಯಾಮ್ಲೆಟೆಡ್ ವಿಲೇಜಸ್ ಇದ್ದಾವೆ, ಅಲ್ಲಿ ಇನ್ನೂ ಭಾಳಷ್ಟು ಸರ್ವೆಗಳಾಗಿಲ್ಲ. ಆಮೇಲೆ ಭಾಳಷ್ಟು 53 ಮತ್ತು 54 ಏನು ಅರ್ಜಿಗಳು ಹಾಕ್ಕೊಂಡಿದ್ದಾರೆ, ಇವೆಲ್ಲವೂ ಹಂಗೆ ಪೆಂಡಿಂಗ್ ಇದಾವೆ ಸರ್. ತಾವು ಸ್ವಲ್ಪ ಇವ್ರ ಜೊತೆ ಮಾತಾಡಿ, ನಮ್ಮ MLA ಜೊತೆ ಮಾತಾಡಿ ಕೋಆರ್ಡಿನೇಟ್ ಮಾಡಿ ಸ್ವಲ್ಪ ಪ್ರಕರಣಗಳು ಜಾಸ್ತಿ ಮಾಡೋದ್ರಿಂದ ಜನರಿಗೆ ಭೂಮಿ ಸಿಗುತ್ತೆ. ಭೂಮಿ ಹಕ್ಕು ಅವ್ರು ಇರ್ತಾರೆ ಪಾಪ, ಅವರು ಪಾಣಿಯಲ್ಲಿರೋದಿಲ್ಲ, ಅವರು ಅನುಭವಿಸ್ತಾ ಇರ್ತಾರೆ. ಅವ್ರಿಗೆ ಹಕ್ಕು ಸಿಗಬೇಕು. ಹಕ್ಕು ಸಿಕ್ಕಾಗ ಮಾತ್ರ ಅವ್ರು ಅದನ್ನು ತೊಗೊಂಡು ಅದನ್ನೇನಾದರೂ ಒಂದು ಗಂಗಾ ಕಲ್ಯಾಣ ಸ್ಕೀಮ್ ಹಾಕ್ಕೊಂಡು ಬೋರ್ವೆಲ್ ಮಾಡ್ಕೊಂಡು ಅಥವಾ ಏನಾದರೂ ಲೋನ್ಗೇನು ತೊಗೊಂಡು ಏನಾದರೂ ಮಾಡಲಿಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಸಾಹೇಬ್ರ ಜೊತೆ ಮಾತಾಡ್ಬೇಕು. ಅವ್ರು ಹೇಳಿದರು, ನಾನು ಆ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸರಣಿ ಸಭೆಗಳು ಮಾಡ್ತಾಯಿದ್ದೀನಿ. ಖಂಡಿತ ಅದನ್ನು ನಾನು ಹೋಗೋದ್ರೊಳಗಡೆ ಆ ಒಂದು ಕೆಲಸವನ್ನು ಮಾಡಿ ಒಂದು 90% ರೀಚ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಭರವಸೆ ಕೊಟ್ಟಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇದನ್ನು ಹೊಸ ಬಿಲ್ಡಿಂಗ್ ಏನಂತ ಅನಿಸ್ತಾ ಇದೆ. ಆ ರೀತಿ ಅದನ್ನು ಆ ಬಿಲ್ಡಿಂಗ್ ಅನ್ನು ಮಾಡಿಸಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ, ಅವ್ರಿಗೂ ಅವರ ಟೀಮ್ಗೆ ಮತ್ತೊಮ್ಮೆ ವಂದಿಸುತ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಕೀಪ್ ಇಟ್ ಅಪ್. ಇಲ್ಲಿ ಮತ್ತೊಬ್ಬರನ್ನು ನಾನು ನೆನೆಸಬೇಕು. ಈಗ ವೇದಿಕೆಯಲ್ಲಿರುವಂತಹ ಅಂಜಲಿ ದೇವಿಯವರು ನನಗಂತ ವೃತ್ತಿಯಲ್ಲಿ ಚಿಕ್ಕವರು, ನಾನು ಬಂದ ಮೇಲೆ ಬಂದಂಥವ್ರು. ಅವರು ನನ್ನ ಮುಂದೆ ವಕಾಲತ್ತನ್ನು ಸ್ಟಾರ್ಟ್ ಮಾಡಿ APP ಆಗಿ PP ಆಗಿ ಇವತ್ತು ರಾಜ್ಯದ ವರಿಷ್ಠ ಅಧಿಕಾರಿಯಾಗಿದ್ದಾರೆ. ನಾವೆಲ್ಲರೂ ಬಳ್ಳಾರಿ ಪುತ್ರಿ ಅಂತೇಳಿ ಹೆಮ್ಮೆ ಪಡ್ಬೇಕು. ಮೇಡಮ್, ನಿಮ್ಮನ್ನು ಯಾಕಂತಂದ್ರೆ ಆ ಮಟ್ಟಕ್ಕೆ ನೀವು ಹೇಳಿದ್ರೆ ನಮ್ಮ ಮುಂದೆ, ನಮ್ಮ ಕಣ್ಮುಂದೆ ಆಗಿದ್ದಿಲ್ಲ ನೋಡಿ. ಹಾಗೆ ಯುವ ಆಯೋಜಕರು, ಸಹಾಯಕ ಆಯೋಜಕರಿಗೆ ನಾನು ಒಂದು ಮನವಿ ಅಷ್ಟೇ, ತಾವು ಪರಿಶ್ರಮ ಮಾಡಿದರೆ, ಶಕ್ತಿ ಮೀರಿ ಪರಿಶ್ರಮ ಮಾಡಿದರೆ ಖಂಡಿತ ಆ ರೀತಿ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ ಅಂತ ನಾನು ಹೇಳಬಯಸುತ್ತೇನೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಇದು ಸತ್ಯ. ಅದೇ ರೀತಿ ಇನ್ನೊಂದು ಸಣ್ಣ ಮನವಿ ಮಹಾ ಪೌರರಲ್ಲಿ, ಇದು ಮೊದಲು ಬಿಲ್ಡಿಂಗ್ ಕಂಪ್ಲೀಟ್ ಕಾಂಪೌಂಡ್ ಎಲ್ಲ ಜುಡಿಷಿಯರಿಯಲ್ಲಿತ್ತು. ಈಗ ಹಸ್ತಾಂತರಗೊಂಡು ಸರ್ಕಾರಕ್ಕೆ ಹಸ್ತಾಂತರಗೊಂಡಿದೆ. ಆಮ್ ಐ ಕರೆಕ್ಟ್ ಸರ್? ಒಂದು ಲಾ ಕಾಲೇಜ್, ಗೌರ್ಮೆಂಟ್ ಲಾ ಕಾಲೇಜ್ ಪ್ರಪೋಸಲ್ ಇದೆ ಅಂತೇಳಿ ನಾನು ಹೈಕೋರ್ಟಿಗೆ ಹೋದಾಗ ಅಡ್ಮಿನಿಸ್ಟ್ರೇಟಿವ್ ಬ್ರಾಂಚಲ್ಲಿ ತಿಳ್ಕೊಂಡಿತ್ತು. ಅದು ಮುಂದಿನ ವರ್ಷದಿಂದ ಆರಂಭ ಆಗ್ಬೋದು ಅಂತ, ಆಗ್ತದೆ ಅಂತ ಮಾಹಿತಿ ನನಗೆ ಅಲ್ಲಿ ಗೊತ್ತಾಯಿತು. ಅದೇನೇ ಇರಲಿ, ಈಗ ಪಾಟೀಲ್ ಸರ್ ಏನಾದ್ರೆ ನಾನು ಕೇಳಿದೆ, ಸರ್ ಎಷ್ಟು ಎಲ್ಲ ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀರಾ ಅಂತಂದ್ರೆ, ಇಲ್ರಿ ನಂದು ಏನು ಬೇಕೋ ಅಷ್ಟೇ ಮಾಡಿಸ್ಕೊತಾ ಇದ್ದೀನಿ ಅಂತಂದ್ರು. ನಾನು ಇಷ್ಟೇ ಮಹಾಪೌರರಲ್ಲಿ ವಿನಂತಿ ಏನಪ್ಪ ಅಂದರೆ, ಹಾಗಾಗಿ ಅಟ್ಲೀಸ್ಟ್ ಏನು ಮುಂದೆ ಏನಾದರೂ ಈ ಕಾಲೇಜ್ ಅಥವಾ ಯೂನಿವರ್ಸಿಟಿ ಬರೋವರೆಗೂ ಅಟ್ಲೀಸ್ಟ್, ಯಾಕಂದರೆ ಈ ಗಿಡ ಮರಗಳು ಬೆಳೀತಾ ಇದ್ದಾವೆ, ಈ ನಿಮ್ಮ ವ್ಯಾಪ್ತಿಯಲ್ಲಿ ಬರುತ್ತೆ, ನಿಮಗೆ ಅಧಿಕಾರ ಇದೆ, ಆ JCBಯಿಂದ ಅಟ್ಲೀಸ್ಟ್ ಟೈಮ್ ಟು ಟೈಮ್ ಅದನ್ನು ಕ್ಲೀನ್ ಮಾಡಿಸಿದ್ರೆ ಹುಳ ಉಪರ ಬರಲಾರ್ದಂಗ ಈ ಆಫೀಸ್ಗೊಂದು ಚೆಂದಾಗಿ ಕಾಣುತ್ತಂತ ನನ್ನ ವಕೀಲ ಸಂಘದ ಅಧ್ಯಕ್ಷರಾಗಿ ನನ್ನ ತಮ್ಮಲ್ಲಿ ವಿನಂತಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.